ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ಸೊ ವ್ಲಾಗ್ ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಲಾಸ್ಟ್ ಫ್ರೈಡೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದಕ್ಕೆ ಅಂತೇಳಿ. ಸೊ ಇವತ್ತು ಬಂದ್ಬಿಟ್ಟು ವೆಡ್ನೆಸ್ಡೇ ಅಲ್ಲಿಂದ ಏನೇನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿಂದ ಬಂದ್ಮೇಲೆ 2 ಡೇಸ್ ನನಗೆ ಯಾಕೋ ಹುಷಾರೇ ಇರಲಿಲ್ಲ, ಗೊತ್ತಿಲ್ಲ ಏನು ಅಂತ. ಅಲ್ಲಿಂದ ಬಂದ ತಕ್ಷಣ ಒಂಥರ ಹೆಡ್ಏಕ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಮಲ್ಕೊಂಡೋಳು, ಮತ್ತೆ ಮನೆ ಕೆಲಸ ಮಾಡೋದು ಮಲ್ಕೊಳ್ಳೋದು, ಹಿಂಗೆ 2 ಡೇಸ್ ನಂದು ಕಳೆದ. ಸ್ಯಾಟರ್ಡೆ ಸಂಡೇ, ಮಂಡೇ ಟ್ಯೂಸ್ಡೇ 2 ದಿನ ಕಬೋರ್ಡ್ ಕ್ಲೀನಿಂಗ್ ಅಂತೇಳಿ ತಗೊಂಡಿದ್ದೆ. ಇನ್ನು ಚಿಕ್ಕಪೇಟೆ ವಿಡಿಯೋ ನಾನು ಲೈವ್ ಮಾಡಿರ್ಲಿಲ್ವಲ್ಲ, ಸೊ ಇನ್ನ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅದೇ ನನಗೆ ಕಬೋರ್ಡ್ ಒಳಗಡೆ ಕ್ಲೀನ್ ಮಾಡೋಕ್ಕೆ 2 ಡೇಸ್ ತಗೊಂಡ್ಬಂತು. ಸೊ ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಚಿಕ್ಕಪೇಟೆಯಿಂದ ಇದನ್ನೆಲ್ಲ ತಗೊಂಡ್ ಬಂದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತೇ ವಿಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋ ಅಂಥದ್ದು. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 3 ವೀಕ್ಸ್ ಇದೆ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಹಂಗಾಗಿ ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂತೇಳಿ ಬೇಗನೆ ವಿಡಿಯೋ ಮಾಡಿ ಹಾಕೋಣ. ತುಂಬಾ ಲೇಟ್ ಆಗ್ಬಿಟ್ರು. ಮೊನ್ನೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿದೆ, ತುಂಬಾ ಅಂದ್ರೆ ತುಂಬಾ ನಡೆಯೋದಕ್ಕೂ ಆಗಲ್ಲ, ಅಷ್ಟು ರಶ್ ಇದೆ. ಸೊ ಸಖತ್ತು ಒಂಥರ. ನಾನು ಅದಕ್ಕೆ ಸ್ಯಾಟರ್ಡೆ ಸಂಡೇ ಮಾತ್ರ ಚಿಕ್ಕಪೇಟೆಗಂತೂ ನನ್ನ ಕಾಲು ಇರೋದೇ ಇಲ್ಲ, ಹೋಗೋದೇ ಇಲ್ಲ. ನಾನು ಯಾರಾದ್ರೂ ಏನಾದ್ರು ಕೊಡಿಸ್ತೀನಿ ಬಾ ಅಂತ ಕರೆದ್ರು ಹೋಗೋದಿಲ್ಲ ನಾನು ಚಿಕ್ಕಪೇಟೆಗೆ. ಅಷ್ಟು ನನಗೆ ಸ್ಯಾಟರ್ಡೆ ಸಂಡೇ ಅಂದ್ರೆ ಭಯ ಆಗುತ್ತೆ. ಯಾಕೆಂದ್ರೆ ಒಂದ್ಸಲ ಆಲ್ರೆಡಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆದಷ್ಟು ವೀಕ್ ಡೇಸ್ ಅಲ್ಲೇ ಹೋಗಿ, ಅವಾಗ ನಿಮಗೂ ಕೂಡ ಈಸಿಯಾಗಿ ನೋಡ್ಬೋದು. ವೀಕೆಂಡ್ ಅಲ್ಲಿ ಹೋದ್ರೆ ಅವರು ಶಾಪ್ ಅಲ್ಲಿ ಸರಿಯಾಗಿ ಅವ್ರು ರೆಸ್ಪಾನ್ಸ್ ಕೂಡ ಮಾಡಲ್ಲ. ತುಂಬಾ ಜನ ಇರೋದ್ರಿಂದ ರೆಸ್ಪಾನ್ಸ್ ಕೂಡ ಮಾಡಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಹೋಗಿರೋರೆಲ್ಲ ತಗೊಳೋದಿಕ್ಕೆ ಹೋಗಿರಲ್ಲ. 1-2 ಕಡೆ ವಿಚಾರಿಸ್ತೀವಿ ನಾವು, ಎಲ್ಲಿ ಕಮ್ಮಿ ಅನ್ಸುತ್ತೆ ಅಲ್ಲಿ ತಗೊಳ್ತೀವಿ, ಆ ತರ ಅಲ್ವಾ. ಸೊ ಹಂಗಾಗಿ ತೋರ್ಸೋದಕ್ಕೆ ಅವರು ತುಂಬಾ ಇಷ್ಟಪಡ್ತಾರೆ. ಸೊ ಫಸ್ಟಿಗೆ ಬ್ಯಾಂಗಲ್ಸ್ ನಾನು ಅಲ್ಲಿ ತೋರಿಸಿದ್ದೀನಿ. ನಾನು ವಿಡಿಯೋದಲ್ಲಿ ನನ್ನ ಚಿಕ್ಕಪೇಟೆ ವಿಡಿಯೋ ಏನು ಶಾಪಿಂಗ್ ಹೋಗಿದ್ದೇನೆ ಅದೇ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಮತ್ತೆ ವಿತ್ ಅಡ್ರೆಸ್ ನಾನು ಹೇಳಿದ್ದೀನಿ. ಹೆಂಗೆ ಹೋಗ್ಬೇಕು ಏನು ಎಲ್ಲ ಲ್ಯಾಂಡ್ ಮಾರ್ಕ್ ಕೂಡ ಹೇಳಿದ್ದೀನಿ. ಅಲ್ಲೇ ಈ ಒಂದು ಬಾಕ್ಸ್ ಇಸ್ಕೊಂಡ್ ಬಂದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಬಳೆಗಳು ತಗೊಂಡ್ ಬಂದಾಗ ಇದಾಗ್ಬಿಟ್ಟಿದೆ, ಏನು ಹೊಡೆದೋಗಿತ್ತು ಬಳೆ ಅಲ್ಲಿಂದ ತರೋ ಅಷ್ಟೇ. ಸೊ ಹಾಗಾಗಿ ಈ ತರ ಒಂದು ಬಾಕ್ಸ್ ಅಲ್ಲಿ ಹಾಕಿಸ್ಕೊಂಡ್ ಬಂದೆ. ಅಲ್ಲೇ ನಾನು ಜಾಸ್ತಿ ತರಲಿಲ್ಲ, ಇದೊಂದು ಬಳೆ ಮಾತ್ರ ತಗೊಂಡೆ, ರಾಮ ಗ್ರೀನು. ರೇನ್ ಡ್ರಾಪ್. ನನಗೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಯಾರು ಕಮೆಂಟ್ ಮಾಡಿದ್ರು, ಇದು ಯಾವ ಬಳೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ರೇನ್ ಡ್ರಾಪ್ ಬ್ಯಾಂಗಲ್ಸ್ ಅಂತ. ಈ ತರ ಒಂದು ರಾಮ ಗ್ರೀನ್ ಬಳೆನ ತಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು 100 rupees ಡಜನ್ ಅಂತ ಹೇಳಿದ್ರು. ಸೊ ನಾವೇನಾದ್ರೂ ಒಂದು 6 ಕಲರ್ಸ್ ತಗೋತೀವಿ ಅಂತ ಹೇಳಿದ್ರೆ ಅವರು 100 rupees ಕಮ್ಮಿ ಹಾಕೊಡ್ತಾರೆ. ಅಂದ್ರೆ 500 rupeesಗೆ 6 ಡಜನ್ ಕೊಡ್ತಾರೆ. ಸೊ ಆ ತರ ನಾವು ಹೋಲ್ಸೇಲ್ ಆಗಿ ಜಾಸ್ತಿ ತಗೊಂಡ್ರು ಕೂಡ ಕಮ್ಮಿ ಹಾಕೊಡ್ತಾರೆ, 100 rupees ಅಂತ ಹೇಳಿದ್ರು. ಸೊ ನೀವೇನಾದ್ರೂ ಆ ತರ ಬಳೆಗಳು ತಗೋಬೇಕು ಅಂತ ಇದ್ರೆ ಒಂದೇ ಸಲ ಒಂದು 6 ಕಲರ್ಸ್ ನೀವು ಪರ್ಚೇಸ್ ಮಾಡಿದ್ರೆ 100 rupees ಕಮ್ಮಿ ಬೀಳುತ್ತೆ. ಸೊ 500 ಬೀಳುತ್ತೆ ಅಂತ ಅವರೇ ಹೇಳಿತ್ತು ನಮಗೆ. ಸೊ ನನಗೆ ಒಂದೇ ಡಜನ್ ಸಾಕಾಗಿತ್ತು. ಯಾಕೆಂದ್ರೆ ನಮ್ಮ ಮನೆ ಹತ್ರ ಇದೆಲ್ಲ ನಡೀತಲ್ಲ, ಜಾತ್ರೆ ಎಲ್ಲ ನಡೀತಲ್ಲ. ಸೊ ಅವಾಗ ನಾನು ಬಳೆಗಳನ್ನ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಸೊ ಈ ಒಂದು ಬಳೆ, ಈ ಕಲರ್ ಒಂದು ಬಳೆ ತಗೊಂಡ್ ಬಂದಿದ್ದೆ. ಸೊ ಅದರಲ್ಲೇ ತೋರಿಸಿದ್ದೀನಿ ನಾನು. ಪರ್ಟಿಕ್ಯುಲರ್ ಆಗಿ ಈ ಒಂದು ಬಳೆನ ಯಾಕಪ್ಪ ತಂದಿದ್ದೀನಿ ಅಂತ ಹೇಳಿದ್ರೆ, ಆಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಸ್ಯಾರಿ ತಗೊಂಡಿದ್ದೀನಲ್ವಾ, ಅದು ಬಂದ್ಬಿಟ್ಟು ಅದೇ ಕಲರ್ ಕಾಂಬಿನೇಷನ್ ಇರೋ ಅಂತದ್ದು. ಸೊ ಸ್ಯಾರಿ ಇವಾಗ ಸದ್ಯಕ್ಕಿಲ್ಲ, ತಗೊಂಡ್ ಬಂದಾಗ ನಾನು ಶೇರ್ ಮಾಡ್ತೀನಿ. ಅದೆಲ್ಲ ಪೂರ್ತಿ ಡೀಟೇಲ್ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ. ಸೊ ಯಾಕೆಂದ್ರೆ ಇವಾಗ ಸ್ಯಾರಿ ನನ್ನ ಹತ್ರ ಇಲ್ಲ, ಇದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಅದನ್ನ ಹೇಳ್ಬೋದಾಗಿತ್ತು ಏನಾಯ್ತು ಹಿಂಗೆ ಅಂತ. ಬಟ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಸ್ಯಾರಿ ಇಲ್ಲ ಅದು. ಸೊ ಹಂಗಾಗಿ ಆ ಸ್ಯಾರಿ ನನಗೆ ಸಿಕ್ಕಿದಾಗ ಅದನ್ನ ವಿಡಿಯೋ ಮಾಡಿ ಹೇಳ್ತೀನಿ ಆಯ್ತಾ. ಫಸ್ಟಿಗೆ ಈ ಒಂದು ಬ್ಯಾಂಗಲ್ ನನಗೆ ಅದು ಬಂದ್ಬಿಟ್ಟು ಅವರು ಟೋಟಲ್ ನಾನು ಪೇ ಮಾಡಿದಂಥದ್ದು 270. ಒಂದು ಇದು ನನಗೆ 100 ಹೇಳಿದ್ರು ಅವರು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಒಂದು ಇದೇ ಬೇಕಿತ್ತು, ಒಂದು ಏನ್ ಹೇಳ್ತಾರೆ ಇದಕ್ಕೆ, ಬಂಡಲ್. ಸೊ ಈ ತರ ಒಂದು ಬಂಡಲ್ ಬಳೆನ ನಾನು ತಗೊಂಡೆ. ಅರ್ಶಿನ ಕುಂಕುಮಕ್ಕೆಲ್ಲ ಕೊಡೋದಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು, ಈ ರೀತಿ ಇದೆ ಡಿಸೈನ್. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಫೋಟೋ ಆರ್ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಅವರು 200 rupees ಹೇಳಿದ್ರು ಡಜನ್. 2.6 ಅಲ್ಲಿ ತಗೊಂಡೆ ನಾನು. 2.8 ಅಂದ್ರೆ ಇವಾಗ ಒಂದೊಂದ್ ಕಡೆ ಹೆಂಗ್ ಗೊತ್ತಾ, 2.6 ಅಂತ ಹೇಳ್ಬಿಟ್ಟು 2.4 ಕೊಟ್ಬಿಡ್ತಾರೆ, ಚಿಕ್ಕದಾಗ್ಬಿಡುತ್ತೆ ಬಳೆಗಳು. ಬಟ್ ನಾನು ಇಲ್ಲ, ಅವ್ರು ಕರೆಕ್ಟ್ ಸೈಜ್ ಕೊಡ್ತೀನಿ. ನನ್ನ ಸೈಜ್ ಬಂದ್ಬಿಟ್ಟು 2.6 ನಾನು ಹಾಕೊಳ್ಳೋ ಅಂತದ್ದು. ಸೊ ನಾನು ಅಟ್ಲೀಸ್ಟ್ ಈ ಸೈಜ್ ಆದ್ರೂ ಇರಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದು. ಅವರು ಇಲ್ಲ, ಕರೆಕ್ಟ್ ಸೈಜ್ ಕೊಡ್ತೀವಿ ಅಂತ. ಟೋಟಲ್ 4 ಕಲರ್ಸ್ ಏನೋ ಇದೆ ಇದರಲ್ಲಿ. ಒಂದು ಪಿಂಕ್, ಒಂದು ಗ್ರೀನು, ಆ ಕಡೆ ಒಂದು ರೆಡ್, ಮತ್ತೆ ಒಂಥರ ಪ್ಯಾರೆಟ್ ಗ್ರೀನ್, ಆ ತರ ಕಾಂಬಿನೇಷನ್. ಸೊ ಇನ್ನ 2 ಕಲರ್ಸ್ ಬಂದ್ಬಿಟ್ಟು ರೆಡ್ ಮತ್ತೆ ಪ್ಯಾರೆಟ್ ಗ್ರೀನ್ ಏನೋ ಇದೆ, ಆ ತರ ಇರೋವಂಥದ್ದು ಈ ಬ್ಯಾಂಗಲ್. ಮತ್ತೆ ಇದು ಆಮೇಲೆ ಇನ್ನೊಂದು ರೇನ್ ಡ್ರಾಪ್ ಬ್ಯಾಂಗಲ್ಸ್ ಏನಿದೆ, ಅದೆರಡಕ್ಕೂ ಸೇರಿ ನಾನು 270 rupees ಕೊಟ್ಟೆ.
ಸೊ ಯಾವುದಕ್ಕೆ ಎಷ್ಟು ಸ್ಟಾಪ್ ಮಾಡೋ ಅಂತೇಳಿ ಗೊತ್ತಿಲ್ಲ. ಇದು 200 ಅದು 100 ಟೋಟಲ್ 300 ಆಗಿದ್ದು, ಬಟ್ 270 ಹಾಕ್ಕೊಟ್ರು ನನಗೆ, 30 ರೂಪೀಸ್ ಕಮ್ಮಿ ಮಾಡಿಕೊಟ್ರು. ಸೊ ಅದಾದಮೇಲೆ ನಾನು ಒಂದಷ್ಟು ಡೆಕೋರೇಷನ್ಗೆ ಸ್ವಲ್ಪ ದೊಡ್ಡ ಬೆಲ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ. ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೀನಿ, ಅದ್ರ ಚಿಕ್ಕ ಚಿಕ್ಕ ಬೆಲ್ಸ್ ತೊಗೊಂಡ್ಬಂದಿದ್ದು. ಈ ಸಲ ಸ್ವಲ್ಪ ದೊಡ್ಡ ಬೆಲ್ಸ್ ತೊಗೊಂಡ್ಬಂದಿದ್ವಿ. ಈ ಥರದ್ದು ಒಂದು ಪೀಸ್ಗೆ 10 ರೂಪಾಯಿ ಅಂತ ಹೇಳಿದ್ರು. ಇನ್ನೊಂದು ಕಡೆ ನಾನು ಅವೆನ್ಯೂ ರೋಡಲ್ಲಿ ತೊಗೊಂಡಿದ್ದಂಥದ್ದು ಚಿಕ್ಕ ಬೆಲ್ಗೆ 10 ರೂಪಾಯಿ ಹೇಳಿದ್ರು. ಚಿಕ್ಕ ಬೆಲ್ಗೆ ಇಷ್ಟೇ ಚಿಕ್ಕದು, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ದೊಡ್ಡ ಬೆಲ್ಗೆ 10 ರೂಪಾಯಿ ಹೇಳಿದ್ರು. ಹಂಗಾಗಿ ಇಲ್ಲೇ ತೊಗೊಂಡು ಬಂದಿದ್ದೀನಿ. 10 ಬೆಲ್ಸ್ ತೊಗೊಂಡು ಬಂದಿದ್ದೀನಿ. ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರುವಂಥದ್ದು. ಹಳೇದು ನನ್ನ ಹತ್ರ ಇದೆ, ಆಲ್ಮೋಸ್ಟ್ ಚಿಕ್ಕದು ನನ್ನ ಹತ್ರ ಇದೆ. ಸೊ ದೊಡ್ಡದು ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸೈಜು ಆಲ್ಮೋಸ್ಟ್ ಇಷ್ಟು ಸೈಜ್ ಬರುತ್ತೆ. ಇಷ್ಟು ಸೈಜ್ ಗೊತ್ತಾಗುತ್ತಾ, ಇಷ್ಟು ಸೈಜ್ ಬರುತ್ತೆ. ಇದು 10 ರೂಪಾಯಿ ಅಂತ ಹೇಳ್ತೀವಿ ಬೆಲ್ಸು. ಇದು ಬಂದ್ಬಿಟ್ಟು ನಾನು ಯಾವ್ದು ವಿವಿಕ ಅಯ್ಯಂಗಾರ್ ರೋಡ್ ಅಂದ್ರೆ ಮೆಟ್ರೋ ಇಳಿದ ತಕ್ಷಣ ನೀವು ಚಿಕ್ಕಪೇಟೆಗೆ ಮೇನ್ ರೋಡ್ ಕಡೆ ಹೋಗ್ತೀರಲ್ವಾ, ಸೊ ಅಲ್ಲೇನೆ ಅದೇ ರೋಡಲ್ಲೇನೆ ರೈಟ್ ಸೈಡ್ ಅಲ್ಲೇ ಒಂದು ಕೆಳಗಡೆ ಶಾಪ್ ಇದೆ. ಅದು ಫ್ಲವರ್ದು ಎಲ್ಲ ಇರುತ್ತೆ, ಅಲ್ಲೇ ಉದ್ದಕ್ಕೆ ಹೋಗ್ತಾ. ಬಟ್ ಆ ಶಾಪ್ ನೇಮ್ ಎಲ್ಲ ನಂಗೆ ಗೊತ್ತಿಲ್ಲ, ನೋಡಲಿಲ್ಲ ಶಾಪ್ ನೇಮ್. ಒಂದಷ್ಟು ಗುಂಪಿನ್ಗಳು ತರಿಸ್ಕೊಂಡಿದ್ದೀನಿ ನಾನು. ಸ್ಯಾರಿ ಡ್ರೈಪ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ. ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಗುಂಪಿನ್ ತೊಗೊಂಡೆ. ಸೇಫ್ಟಿ ಪಿನ್ ಯೂಸ್ ಮಾಡ್ತಾ ಇದೆ, ಬಟ್ ಸೀರೆ ಡ್ಯಾಮೇಜ್ ಆಗುತ್ತೆ ಆ ಥರ ಅನ್ನಿಸ್ತು. ಸೊ ಹಂಗಾಗಿ ಗುಂಪಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ದೇವರಿಗೆ ಹಾಕೋದಿಕ್ಕೆ ಅಂತೇಳಿ ಒಂದು ಅಂದ್ರೆ ಸೆಟ್ ತಗೊಳ್ಳೋಣ, ಒಂದು ಯಾವ್ದಾದ್ರು ಜ್ಯುವೆಲರಿ ಸೆಟ್ ಅಂತ ಹೇಳಿ ಅನ್ಕೊಂಡಿದ್ದೆ. ಸೊ ನನ್ನ ಹತ್ರ ಇತ್ತು ಒಂದು ಆರ್ಟಿಫಿಷಿಯಲ್ ಸೆಟ್, ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡೋಣ ಅಂತೆಲ್ಲ ಅನ್ನಿಸ್ತು. ಹಾಗಾಗಿ ನಾನು ದೇವರಿಗೆ ಅಂತಾನೆ ಈ ಒಂದು ಸೆಟ್ ಅನ್ನ ತಗೊಂಡಿದ್ದೆ. ಸೊ ಇದನ್ನ ತೆಗೆದಿಟ್ಬಿಟ್ರೆ ಇವಾಗ ದೇವ್ರಿಗೆ ಹಾಕ್ಬಿಟ್ಟು ಮತ್ತೆ ಹಾಗೆ ಎಲ್ಲ ತೆಗೆದಿಟ್ಬಿಡ್ತೀನಿ. ಒಂದ್ ಕಡೆ ದೇವರಿಗೆ ಅಂತಾನೆ ಸಪ್ರೇಟ್ ನನ್ನ ಬ್ಯಾಗ್ನ ಇಟ್ಬಿಟ್ಟಿದ್ದೀನಿ. ಡೆಕೋರೇಷನ್ ಎಲ್ಲ ಒಂದು ಬ್ಯಾಗು ಮತ್ತೆ ದೇವ್ರ ಐಟಮ್ ಒಂದು ಬ್ಯಾಗ್ ಅಂತ ಅದನ್ನ ಹಾಗೆ ಎತ್ತಿಟ್ಬಿಡ್ಬೋದು ಅಂತ ಹೇಳಿ. ಸೊ ನಾನು ತಗೊಂಡಿದ್ದಂತಹ ಸೆಟ್ ಬಂದ್ಬಿಟ್ಟು ಇದು ತುಂಬಾನೇ ಗ್ರ್ಯಾಂಡ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿದೆ. ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ಪರ್ಟಿಕ್ಯುಲರ್ ಆಗಿ ಈ ರೀತಿ ಗೋಲ್ಡ್ ಬಿಲ್ಸ್ ಎಲ್ಲ ಬೇಕಾಗಿತ್ತು. ಸೊ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಕೂಡ ಇತ್ತು, ಪಿಂಕ್ ಇರ್ಬೋದು, ಗ್ರೀನ್ ಇರ್ಬೋದು, ಆ ಥರದ್ದೆಲ್ಲ ಇತ್ತು. ಬಟ್ ನನಗೆ ಅದೆಲ್ಲ ಯಾವುದು ಬೇಕಾಗಿರಲಿಲ್ಲ. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ಗೋಲ್ಡ್ ಅಲ್ಲೇ ಬೇಕಾಗಿತ್ತು. ಸೊ ಹಾಗಾಗಿ ಈ ರೀತಿ ಒಂದು ಹಾಳನ್ನ ನಾನು ಅಂದರೆ ಜ್ಯುವೆಲರಿ ಸೆಟ್ಟನ್ನು ತೊಗೊಂಡು ಬಂದೆ. ಸೊ ಇದರಲ್ಲಿ ಒಂದು ಚಿಕ್ಕದು ನೆಕ್ ಪೀಸ್ ಬರುತ್ತೆ, ಮತ್ತೆ ಇನ್ನೊಂದು ಲಾಂಗ್ ನೆಕ್ ಪೀಸ್, ಮತ್ತೆ ಇಯರಿಂಗ್ಸ್ ಅಷ್ಟೇನೆ. ಇದರಲ್ಲಿ ಯಾವುದೇ ರೀತಿ ಮಾಂಗ್ ಟಿಕಾ ಅಥವಾ ಸೊಂಟ ಡಾಬ್ ಅದೆಲ್ಲ ಇಲ್ಲ. ಅದು ಕೂಡ ಇರೋದು ಫುಲ್ ಸೆಟ್ಟೇ ಇತ್ತು. ಅದೆಲ್ಲ 1800 ಆ ಥರ 2000 ಆ ಥರ ಎಲ್ಲ ಹೇಳ್ತಾ ಇದ್ರು. ಬಟ್ ಇದಕ್ಕೆ ಅವರು ಹೇಳಿದಂಥ ಪ್ರೈಸ್ ಬಂದ್ಬಿಟ್ಟು 1200 ರೂಪೀಸ್ ಇದಕ್ಕೆ ಅವ್ರು ಹೇಳಿದ್ದು. ನಾನು 700 ರೂಪೀಸಿಗೆ ಕೇಳಿದೆ, ಬಟ್ ಅವರು ಅಷ್ಟೊಂದೆಲ್ಲ ಕಮ್ಮಿ ಮಾಡ್ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಫೈನಲ್ ಪ್ರೈಸ್ 800 ರೂಪೀಸ್ ಅಂತ ಹೇಳ್ಬಿಟ್ಟು ಸೊ 800 ರೂಪೀಸ್ ಕೊಟ್ಟು ತಗೊಂಡು. ಸೊ ಇಲ್ಲಿ ನೋಡ್ಬೋದು ಫುಲ್ಲು ಲಕ್ಷ್ಮಿನೇ ಇದೆ, ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದು. ಮೇಲ್ಗಡೆ ಮಾತ್ರ ರೆಡ್ ಗ್ರೀನ್ ಇದನ್ನ ಹಾಕಿದ್ದಾರೆ ಸುತ್ತ. ಇಲ್ಲೆಲ್ಲ ರೆಡ್ ಗ್ರೀನ್ ರೂಬಿ ಎಮರಾಲ್ಡ್ ಅಂತಾರಲ್ಲ, ಸೊ ಆ ಥರ. ಮತ್ತೆ ಇಲ್ಲೂ ಕೂಡ ಅಷ್ಟೇ ರೆಡ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಜುಮ್ಕಿರೋ ಅಷ್ಟು ಕೂಡ ಒಂದು ಲೇಯರ್ ಆ ಥರ ಬಂದಿದೆ. ಸೊ ಈ ಒಂದು ಸೆಟ್ಟನ್ನು ನಾನು ಲಕ್ಷ್ಮಿಗೆ ಅಂತೇಳಿ ತೊಗೊಂಡಿರುವಂಥದ್ದು 800 ರೂಪೀಸ್ ಕೊಟ್ಟು ತೊಗೊಂಡಿದ್ದು. ಸೊ ಇದೇ ಥರ ಪೂರ್ತಿ ಅಲ್ಲಿ ಸ್ಟ್ರೀಟಲ್ಲಿ ತುಂಬ ಇಟ್ಕೊಂಡಿರ್ತಾರೆ. ಒಂದು 4-5 ಕಡೆ ವಿಚಾರಿಸ್ಬಿಟ್ಟು ನಿಮ್ಗೆ ಎಲ್ಲಿ ಅದು ಕಮ್ಮಿ ಅನ್ಸುತ್ತೆ ವರ್ತ್ ಅಂತ ತೊಗೊಳ್ಳಿ. ಇದು ಚಿಕ್ಕಪೇಟೆ ಮೇನ್ ರೋಡ್ ಬಿಟ್ಟರೆ ಅವೆನ್ಯೂ ರೋಡು ಮೇನ್ ರೋಡಲ್ಲೂ ಕೂಡ ಬಂದಿದೆ. ರಾಜಾ ಮಾರ್ಕೆಟ್ ಆರ್ಚ್ ಬರುತ್ತಲ್ಲ, ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡಲ್ಲೇ ಹೊರಗಡೆನೆ ಜ್ಯುವೆಲರಿ ಎಲ್ಲ ಹಾಕೊಂಡಿರ್ತಾರೆ. ನಾನು ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಅಲ್ಲೂ ಕೂಡ ಕಮ್ಮಿ ಹಾಕೊಡ್ತಾರೆ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನೇನು ಜಾಸ್ತಿ ಅಲ್ಲೇನು ತಗೊಳ್ಳೋ ಅಂತ ಇರಲಿಲ್ಲ, ಜಸ್ಟ್ ಇಷ್ಟೇ ನಾನು ಅಂದ್ಕೊಂಡು ಹೋಗಿದ್ದಂಥದ್ದು. ಬೆಲ್ಸ್ ಮತ್ತೆ ಫ್ಲವರ್ಸ್ ಬೇಕಿತ್ತು ನನಗೆ, ಆರ್ಟಿಫಿಷಿಯಲ್ ಫ್ಲವರ್ ಬೇಕಿತ್ತು. ಬಟ್ ಏನಂದ್ರೆ ಅಲ್ಲಿ ಹೆವಿ ಸಿಕ್ಕಾಬಟ್ಟೆ ಕಾಸ್ಟ್ ಹೇಳ್ತಾ ಇದ್ರು. ಒಂದು ಪೀಸ್ಗೆ 10 ರೂಪಾಯಿ, ಪೂರ್ತಿ 60 ಪೀಸಿಗೆ 450, 500 ಆ ಥರ ಎಲ್ಲ ಹೇಳ್ತಾ ಇದ್ರು. ಅದ್ರ ಬದಲು ಹಾಗೆ ನ್ಯಾಚುರಲ್ ಫ್ಲವರ್ಸ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ.
ತಗೊಳ್ಳಿಲ್ಲ. ಮತ್ತು ಮಳೆ ಇದ್ದಿದ್ರಿಂದ ಕೂಡ ನಾನು ಹೊರಗಡೆ ಎಲ್ಲೂ ಜಾಸ್ತಿ ವಿಚಾರಿಸಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ ಎಲ್ಲ. ಅದಾದ್ಮೇಲೆ ಈ ಒಂದು ಬಾಕ್ಸ್ ತಗೊಂಡೆ. ನನಗೆ ಲಕ್ಷ್ಮಿ ಮುಖವಾಡ ಇಡೋದಕ್ಕೆ ಒಂದು ಬಾಕ್ಸ್ ಬೇಕಿತ್ತು ಅಂತ ಹೇಳಿ ಈ ಬಾಕ್ಸ್ ತಗೊಂಡೆ. ಈ ಬಾಕ್ಸ್ಗೆ ಪ್ರೈಸ್ ನಾವು ಕೊಟ್ಟಿದ್ದು 80 ರೂಪೀಸ್. ಬಟ್ ಇಲ್ಲೊಂದು ಏನಪ್ಪಾ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗಿದ್ದು, ಅವ್ರದ್ದು ಈ ಶಾಪ್ ಏನಿದೆ ಅಲ್ಲ, ಇದು ಕೂಡ BVK ಅಯ್ಯಂಗಾರ್ ರೋಡ್ ಅಂದ್ರೆ ಮೆಟ್ರೋ ಸ್ಟೇಷನ್ ನಿಯರೇ ಇರೋವಂಥದ್ದು. ಸೊ ಕೆಳಗಡೆ ಇತ್ತು ಅವ್ರದ್ದು, ಅಂಡರ್ ಗ್ರೌಂಡ್ ಅಲ್ಲಿ ಇತ್ತು ಅವ್ರದ್ದು ಶಾಪ್ ಏನಿದೆ ಅದು. ಸೊ ನಾವು ಪೇಮೆಂಟ್ ಮಾಡೋದಕ್ಕೆ ಇದು ಫೋನ್ ಪೇ ಮಾಡಿದ್ರೆ ಅವ್ರದ್ದು ರಿಸೀವ್ ಆಗಿದೆ ಅಂತ ಅವ್ರಿಗೆ ಮೆಸೇಜೇ ಬಂದಿಲ್ಲ. ಸೊ ತುಂಬಾ ಹೊತ್ತು ವೇಟ್ ಮಾಡಿದ್ವಿ, ಬಟ್ ಅವ್ರಿಗೆ ಮೆಸೇಜ್ ಬರಲಿಲ್ಲ. 160 ರೂಪೀಸ್ ಪೇಮೆಂಟ್ ಆದ್ರೂ ಕೂಡ ಅಲ್ಲಿ ಅವ್ರಿಗೆ ರಿಸೀವ್ ಆಗಿದೆ ಅಂತ ಮೆಸೇಜ್ ಬಂದಿಲ್ಲ, ಅವ್ರಿಗೆ ಏನು ಬಂದಿಲ್ಲ. ನೆಟ್ವರ್ಕ್ ಇಶ್ಯೂ ಇತ್ತು, ತುಂಬಾನೇ ನೆಟ್ವರ್ಕ್ ಇಶ್ಯೂ ಇತ್ತು ಅನ್ಕೊಂಡೆ ನಾನು. ಈ ತರ ಸಣ್ಣ ಪುಟ್ಟದ್ದೆಲ್ಲ ನಾವು ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಕೈಯಲ್ಲಿ ಒಂದಿಷ್ಟು ಸಣ್ಣ ಸ್ಮಾಲ್ ಅಮೌಂಟ್ ಅನ್ನ ಇಟ್ಕೊಂಡು ಹೋಗಿರ್ಬೇಕಂದ್ರೆ ಆಕ್ಚುಲಿ ಇಟ್ಕೊಂಡು ಹೋಗಿದ್ದೆ ನಾನು 500 ರೂಪೀಸ್. ಬಟ್ ನಾನು ಬ್ಯಾಂಗಲ್ ತಗೊಂಡಾಗ ಅಲ್ಲಿ ಕೊಟ್ಬಿಟ್ಟೆ, ಕ್ಯಾಶ್ ಏನು ಇಟ್ಕೊಂಡಿದೆ ಅದು. ಬಟ್ ಹಂಗಾಗಿ ನಮಗೆ ಪ್ರಾಬ್ಲಮ್ ಆಯ್ತು. ಸೊ ಅವ್ರಿಗೆ ರಿಸೀವ್ ಆಗೋಕ್ಕೆ 2 ಡೇಸ್ ಏನೋ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ಬಾಕ್ಸ್ ತಗೊಂಡ್ವಿ, 70 ರೂಪೀಸ್ ಕೊಟ್ಬಿಟ್ಟು. ಏನಂದ್ರೆ ಈ ತರ ಮುಖವಾಡಗಳೆಲ್ಲ ಇಟ್ಟಿರ್ತಾರಲ್ಲ, ಅಲ್ಲೇ ಈ ತರ ಬಾಕ್ಸ್ಗಳು ಇಟ್ಬಿಟ್ರೆ ತುಂಬಾನೇ ಯೂಸ್ಫುಲ್ ಅನ್ಸುತ್ತೆ. ಅಲ್ಲೇ ಕೇಳಿದ್ವಿ, ಬಟ್ ಆಕ್ಚುಲಿ ಅವ್ರ ಹತ್ರ ಇರ್ಲಿಲ್ಲ. ಸೊ ಮೇನ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಇದೇ ಒಂದು ಟ್ರೆಂಡ್ ಆಗಿದೆ, ತಂಜಾವೂರ್ ಪೇಂಟ್ ಫೇಸ್ ಇರೋ ಅಂಥದ್ದು ತುಂಬಾನೇ ಟ್ರೆಂಡ್ ಆಗಿದೆ. ಇವಾಗೆಲ್ಲ ಬೆಳ್ಳಿ ಮುಖವಾಡ ಇರೋರು ಕೂಡ ತಂಜಾವೂರ್ ಪೇಂಟ್ ಮಾಡಿಸಿ ಜ್ಯುವೆಲರಿನ ಫಿಕ್ಸ್ ಮಾಡಿಸ್ತಾ ಇದ್ದಾರೆ. ಸೊ ನಾನು ಈಗ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ, ಆಲ್ಮೋಸ್ಟ್ 4500 5000 ಆ ಥರ ಎಲ್ಲ ಹೇಳ್ತಾ ಇದ್ರು. ಬಟ್ ತುಂಬಾನೇ ಕಾಸ್ಟ್ ಆ ಥರ ಅನ್ನಿಸ್ತಾ ಇತ್ತು. ನೋಡೋಣ, ಜಸ್ಟ್ ಸಿಂಪಲ್ ಫೇಸ್ ನೋಡ್ಬಿಟ್ಟು ನಾನೇನಾದ್ರೂ ಮನೆಯಲ್ಲಿ ಜ್ಯುವೆಲರಿ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಹೋದೆ. ಅಲ್ಲಿ ನೋಡಿದ್ರೆ ಆಕ್ಚುಲಿ ಬೇರೆ ಯಾರೋ ನನ್ನ ಫ್ರೆಂಡಿಗೆ ಬೇಕಿತ್ತು ಫೇಸ್ ಅಂತ ಹೇಳ್ಬಿಟ್ಟು ನಾನು ಉಟ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಒಂದೆರಡು ಕಡೆ ವಿಚಾರಿಸಿದ್ವಿ, ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ರು. ಇದು ಮಾತ್ರ ಈ ಶಾಪ್ ಡೀಟೇಲ್ ಎಲ್ಲ ನಾನು ಹಳೆ ವಿಡಿಯೋದಲ್ಲಿ ಅಂದ್ರೆ ಚಿಕ್ಕಪೇಟೆ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. ಈ ಒಂದು ಶಾಪ್ ಅಲ್ಲಿ ನಾನು ಜಸ್ಟ್ ಫೇಸ್ ನ ಕೇಳಿದೆ, ಅವ್ರು 1500 ಅಂತ ಹೇಳಿದ್ರು. ಅದಾದ್ಮೇಲೆ ಈ ಒಂದು ಫೇಸ್ ಏನಿದೆಲ್ಲ ಅದನ್ನ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ರು. ಸುಮ್ಮನೆ ಹಾಗೆ ತಗೊಂಡು ಕೇಳಿದೆ ಎಷ್ಟಾಗುತ್ತೆ ಈ ಫೇಸಿಗೆ ಅಂತ. ಅವರು 2500 ಅಂತ ಹೇಳಿದ್ರು. ನಿಜ ತುಂಬಾನೇ ಖುಷಿ ಆಯ್ತು ನನಗೆ, ಈ ಫೇಸ್ಗೆ 2500. ನಾನು ಹಂಗೂ ಇನ್ನೊಂದ್ಸಲ ಕೇಳಿದೆ, ಈ ತರ ಜ್ಯುವೆಲರಿ ಎಲ್ಲ ರೆಡಿ ಮಾಡಿದಿರಲ್ಲ ಅದಕ್ಕೆ ಎಷ್ಟು ಅಂತ. ಎಲ್ಲ ಸೇರಿ 2500 ಮೇಡಮ್ ಅಂತ ಹೇಳಿದ್ರು. ಮತ್ತೆ ನಾವು ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಮಾಡೋ ಆ ಥರ ಎಲ್ಲ ಮಾಡೋದಿಲ್ಲ, ಒಂದೇ ಪ್ರೈಸು, ಫಿಕ್ಸೆಡ್ ಪ್ರೈಸು. ಅವ್ರ ಹತ್ರ ಬಾರ್ಗೇನ್ ಇಲ್ಲ. ಎಷ್ಟು ಬಾರ್ಗೇನ್ ಮಾಡಿದ್ರು ಲಾಸ್ಟ್ ಅಲ್ಲಿ ಒಂದು 100 ರೂಪೀಸ್ ಅಷ್ಟೇ ನಮಗೆ ಬಿಟ್ಕೊಟ್ಟಿದಂಥದ್ದು, 2400 ರೂಪಾಯಿ. ಬಟ್ ತುಂಬಾನೇ ವರ್ತ್ ಅಂತಾನೆ ಹೇಳ್ಬೋದು ಈ ಒಂದು ಫೇಸು. ನಾನೇನು ಹೋಗ್ಬಿಟ್ಟು ರೆಡಿ ಮಾಡಿಸ್ಕೊಂಡಿಲ್ಲ, ಅಲ್ಲಿ ಅವ್ರು ರೆಡಿ ಮಾಡಿಟ್ಟಿದ್ದಂಥ ಫೇಸ್ ಅನ್ನೇ ನಾನು ತಗೊಂಡ್ ಬಂದಿದ್ದೀನಿ. ಸೊ ಫೇಸ್ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಮತ್ತೆ ಶೈನಿಂಗ್ ಇದೆ ಫೇಸ್. ನಾನು ನೋಡಿದ ತಕ್ಷಣ ಒಂಥರ ತುಂಬಾನೇ ಅಟ್ರಾಕ್ಟಿವ್ ಆ ತರ ಅನ್ನಿಸ್ಬಿಟ್ಟು, ಹಾಗಾಗಿ ಇದೊಂದು ಫೇಸ್ ನ ತಗೊಂಡಿದೀನಿ. ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ಒಂದು ಮೂಗ್ಬಟ್ಟೆಯನ್ನು ದೇವ್ರಿಗೆ ಇಟ್ಟಿದಾರಲ್ಲ ಅದು. ಮತ್ತೆ ಈ ತರ ಇವಾಗೆಲ್ಲ ಮೂಗ್ಬಟ್ಟೆಲ್ಲ ಹಾಕ್ತಾರಲ್ಲ, ಮೂಗುತಿ, ಆ ತರನು ಕೂಡ ಕೇಳಿದೆ. ಬಟ್ ಅವ್ರ ಹತ್ರ ಇರ್ಲಿಲ್ಲ ಮೂಗುತಿ ಅದು. ನೆಕ್ಸ್ಟ್ ಈ ಒಂದು ಸೆಟ್ ನನ್ನ ಅವರೇ, ಇದೊಂಥರ ಆಂಟಿಕ್ ಪೀಸ್ ಎಲ್ಲ ಇದೆ. ನಾವು ಇದನ್ನ ಸಪರೇಟ್ ಆಗಿ ತಗೋತೀವಿ ಅಂತ ಹೋದ್ರು ಮಿನಿಮಮ್ ಒಂದು 800 ರೂಪೀಸ್ ಆದ್ರೂ ಹಾಗೆ ಆಗುತ್ತೆ. ಆಂಟಿಕ್ ಪೀಸ್ ಜಸ್ಟ್ ಈ ಒಂದು ಪೀಸ್, ನೆಕ್ ಪೀಸ್ ಏನಿದೆ ಅದು. ಮತ್ತೆ ಈ ಒಂದು ಲಾಂಗ್ ಹಾರ ಏನಿರುತ್ತಲ್ಲ ಅದನ್ನ ಕಟ್ ಮಾಡ್ಬಿಟ್ಟು ಈ ರೀತಿಯಾಗಿ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇಷ್ಟೇ ಅವ್ರು ಮಾಡಿದಂಥದ್ದು. ಸೊ ಎಕ್ಸ್ಟ್ರಾ ಇದಕ್ಕೆಲ್ಲ ನಾನೇನು ಮಾಡಿಸ್ಕೊಳ್ಳಿಲ್ಲ, ಜಸ್ಟ್ ಇಷ್ಟೇ ಅವ್ರು ಏನ್ ರೆಡಿ ಮಾಡಿಟ್ಟಿದ್ರು ಸೇಮ್ ಅದೇ ಫೇಸ್ ಅನ್ನೇ ನಾನು ತಗೊಂಡ್ ಬಂದಿದಂಥದ್ದು. ಇಯರಿಂಗ್ಸ್ ಅಷ್ಟೇ, ಸುಮ್ಮನೆ ಸಿಂಪಲ್ ಆಗಿ ಲಕ್ಷ್ಮಿ ಇಯರಿಂಗ್ಸ್ ಅನ್ನ ಹಾಕಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಒಂಥರ ಅಟ್ರಾಕ್ಟಿವ್ ಆಗಿ ನೋಡಿದ ತಕ್ಷಣ ಇಷ್ಟ ಆಯ್ತು. ಫೇಸ್ ಕೂಡ ದೊಡ್ಡದಾಗೆ ಇದೆ, ದೊಡ್ಡ ಸೈಜ್ ನಾನು ತಗೊಂಡ್ ಬಂದಿರುವಂತದ್ದು. ಇದ್ರಲ್ಲೂ ಸ್ಮಾಲ್ ಸೈಜ್, ಬಿಗ್ ಸೈಜ್, ಇನ್ನ ಬಿಗ್ ಸೈಜ್ ಎಲ್ಲ ಸಿಗುತ್ತೆ. ಬಟ್ ನಾವು ತಗೊಂಡಿರೋಂಥದ್ದು ಮೀಡಿಯಂ ಸೈಜ್ ಫೇಸ್. ಸೊ ಇದೆಷ್ಟು ರೆಡಿ ಮಾಡಿ ಅವರು ನಮಗೆ 2400 ರೂಪೀಸ್ಗೆ ಕೊಟ್ಟು ಲಾಸ್ಟ್ ಬಾರ್ಗೇನ್ ಮಾಡಿದಾಗ. ಇನ್ನ ಪಾದಹಸ್ತ ಕೂಡ ಕೇಳಿದೆ, ಅದು ಜಸ್ಟ್ 1500 ಇಂದ ಸ್ಟಾರ್ಟ್ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನ ಇವಾಗ ಸದ್ಯಕ್ಕಂತೂ ಬೇಡ, ಈಗೇನು ತಗೊಂಡಿದ್ದೀನಿ ಅಷ್ಟನ್ನ ಇಟ್ಬಿಟ್ಟು ನಮ್ಮ ಮನೆ ವರಮಹಾಲಕ್ಷ್ಮಿ ವ್ಯಾಪಾರ ಮಾಡೋಣ ಅಂತೇಳಿ ಅನ್ಕೊಂಡು ಬಂದೆ. ಈ ಒಂದು ಫೇಸ್ ಮತ್ತೆ ವಿತ್ ಜ್ಯುವೆಲರಿ ಇರೋದು ನಾನು 2400 ರೂಪೀಸ್ ಕೊಟ್ಟು ತಗೊಂಡ್ ಬಂದಿರೋವಂಥದ್ದು. ಈ ಒಂದು ಶಾಪ್ ನೇಮ್ ಬಂದ್ಬಿಟ್ಟು ಮಾ ನಾಗ್ನೇಶಿ ಅಂತೇಳಿ. ಸೊ ಅವರು ಕೂಡ ಅಲ್ಲಿ ಇದೇ ರೀತಿ ಟಿಶ್ಯೂ ಪೇಪರ್ ಎಲ್ಲ ಇಟ್ಬಿಟ್ಟು ಪ್ಯಾಕ್ ಅನ್ನ ಮಾಡಿದ್ರು. ಸೊ ನಾನು ಹಂಗೆ ಮನೆಗೆ ಬಂದ್ಮೇಲೆ ಇದೇ ರೀತಿ ಟಿಶ್ಯೂ ಪೇಪರ್ ಇಟ್ಬಿಟ್ಟು ನೋಡೋಣ, ಹತ್ತಿ ಸಿಗುತ್ತೆ, ಹತ್ತಿ ತಗೊಂಡ್ ಬಂದ್ಬಿಟ್ಟು ಪ್ಯಾಕ್ ಮಾಡಿ ಇಡೋಣ ಅಂತ. ಈ ರೀತಿ ಪ್ಯಾಕ್ ಮಾಡಿಟ್ರೆ ಏನು ಸ್ಕ್ರಾಚಸ್ ಆಗಲ್ಲ, ಸೇಫ್ ಆಗಿರುತ್ತೆ ಅಂತ ಅನ್ಸ್ತದೆ. ಸೊ ಇದಿಷ್ಟು ನಾನು ಚಿಕ್ಕಪೇಟೆಯಿಂದ ತಗೊಂಡ್ ಬಂದಿದ್ದು, ಇಷ್ಟೇ ತಗೊಂಡ್ ಬಂದಿದ್ದು.
ಸ್ಯಾರಿ ಎಲ್ಲ ತೊಗೊಂಡಿಲ್ಲ. ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ವಿ, ಯಾಕೆ ನೀವು ಸ್ಯಾರಿ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು. ನಾನು ಯಾಕೆ ಸ್ಯಾರಿ ತೊಗೊಂಡಿಲ್ಲ ಅನ್ನೋದನ್ನ, ಮತ್ತು ಆಲ್ರೆಡಿ ನಾನು ಸ್ಯಾರಿ ತೊಗೊಂಡಿದ್ದೀನಿ, ಅಲ್ಲಿ ಯಾಕೆ ತೊಗೊಂಡಿಲ್ಲ ಅನ್ನೋದನ್ನ ನಾನು ನೆಕ್ಸ್ಟ್ ಅದೇ ನಾನು ಸ್ಯಾರಿ ಶೇರ್ ಮಾಡ್ತೀನಲ್ಲ ನಿಮಗೆ, ಅದೇ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತೀನಿ. ಏನಂದರೆ ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ರಿಂದ ನಾನು ಅಲ್ಲಿ ಸೀರೆ ತೊಗೊಂಡಿಲ್ಲ. ಇಲ್ಲ ಅಂದಿದ್ರೆ ಖಂಡಿತ ನಾನು ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಅಷ್ಟು ಇಷ್ಟ ಆಯಿತು ನನಗೆ ಆ ಒಂದು ಶಾಪ್ ಏನಿದೆ ಅದು. ಸೊ ಇದೇ ರೀತಿ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಹಾಕಿ ನಾನು ಎಲ್ಲ ಸೇಫಾಗಿ ಎತ್ತಿಟ್ಬಿಡ್ತೀನಿ, ಹಬ್ಬ ಬಂದಾಗ ತೆಗೆಯುವಂಥದ್ದು. ಸೊ ಇದಿಷ್ಟೇ ನಾನು ಸಿಕ್ಪೇಟೆಯಿಂದ ತೊಗೊಂಡು ಬಂದಿದ್ದಂಥದ್ದು. ಇನ್ನೇನೂ ಜಾಸ್ತಿ ತೊಗೊಂಡು ಬಂದಿಲ್ಲ, ಎಲ್ಲನೂ ನಿಮ್ಮ ಜೊತೆ ವಿತ್ ಪ್ರೈಸ್ ಶೇರ್ ಮಾಡಿದ್ದೀನಿ. ಸೊ ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿರುವಂತಹ ಐಟಮ್ ವಿತ್ ಪ್ರೈಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಬೆಸ್ಟ್ ಪರ್ಚೇಸ್ ಅಂತೇಳಿ ಅನಿಸ್ತು. ನಿಮ್ಗೇನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೇನಾದ್ರೂ ಸ್ವಲ್ಪ ಆದರೂ ಇನ್ಫಾರ್ಮೇಟಿವ್, ಹೆಲ್ಪ್ಫುಲ್ ಆ ಥರ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಮತ್ತೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.